ಇದೇ MP ಅವರು ಮತ್ತು ಈ ಹಾಲಪ್ಪ ನಮ್ಮ ಸೇತುವೆ, ನಮ್ಮ ರಾಜ್ಯ ಸರ್ಕಾರದ ಸೇತುವೆ, ಯಾವ ಹಸಿರುಮುಖಿ ಸೇತುವೆ ಕೊಟ್ಟಿವಲ್ಲ ಆ ಸೇತುವೆಗೆ ಮಾಡಲೇ ಇಲ್ಲ ಕೆಲಸನ. ಯಾಕಂದರೆ ಈ ಸೇತುವೆ ಬೇಗ ಆಗಬೇಕು, ಆ ಸೇತುವೆ ಆಗಬಾರ್ದು, ನಮ್ಮ ಸೇತುವೆಗೆ ಹೆಸರು ಬರಬೇಕನ್ನೋ ಉದ್ದೇಶ ಇವರಿಬ್ಬರದು ಇರೋದ್ರಿಂದ ಇವತ್ತು ಈ ಸೇತುವೆಗೆ ಒತ್ತು ಕೊಟ್ಟರು ಬಿಟ್ಟರೆ ಆ ಸೇತುವೆಗೆ ಒತ್ತು ಕೊಟ್ಟಿಲ್ಲ. 5 ವರ್ಷಗಳ ಕಾಲ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಆ ಸೇತುವೆಯನ್ನು ನಿಲ್ಲಿಸಿ ಇವತ್ತು ತೊಂದರೆ ಕೊಟ್ಟರು ಅವರು. ಅಂದರೆ ಅವ್ರಿಗೆ ಏನು ಉದ್ದೇಶ ಅಂದರೆ ಇದೊಂದೇ ಆಗಬೇಕು, ಕೇಂದ್ರದ ಹೆಸರು ಬರಬೇಕು, ನಮಗೆ ಹೆಸರು ಬರಬೇಕನ್ನೋ ಉದ್ದೇಶ ಅವ್ರದ್ದಿತ್ತು. ಯಾಕೆ ಆ ಭಾಗದ ಜನ ಏನು ಮಾಡಿದರು, ಅವರು ನಿರಾಶ್ರಿತರೆ, ಅವರು ಮುಳುಗಡೆಯರೆ, 2-3 ಪಂಚಾಯತ್ಗೆ ಬರುತ್ತೆ ಅಲ್ಲಿ. ಪಾಪ ಅವರೇನು ಪಾಪ ಮಾಡಿದರು, ಅವರು ಅಷ್ಟೆಲ್ಲ ಮಾಡಿದ್ರು ಸಹ ಇವರೆಲ್ಲ ಅನ್ಯಾಯ ಮಾಡಿದರು. ಆದರೆ ನಾನು ಬಂದ ಮೇಲೆ ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಸಾಹೇಬರಿಗೆ, ನಮ್ಮ ಮಧು ಸಾಹೇಬರಿಗೆ ಮತ್ತು ಜಾರಕಿಹೊಳಿ ಸಾಹೇಬರಿಗೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿ ನಾನು ಎಲ್ಲ ಗುತ್ತಿಗೆದಾರರು ಮತ್ತು ಎಲ್ಲ ಅಧಿಕಾರಿಗಳನ್ನ ಕರೆದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಹೇಬರು ಇಮಿಡಿಯೇಟ್ಲಿ 45 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಅವ್ರು ಕೊಟ್ಟಿದ್ದು 38 ಕೋಟಿನೇ, ಅದು ಹಾಗೆ ಇತ್ತು. ಆ ಬಿಡುಗಡೆ ಆಗಿದ್ದು ಅಷ್ಟೇ ದುಡ್ಡನ್ನೇ ಅದರಲ್ಲೇ ಇದು ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋಗಲಿಲ್ಲ ಅವರು. ಆ ನಂತರ ಚುರುಕು ಮಾಡಿ ಈಗ ಅದನ್ನು ಇಷ್ಟು ಎತ್ತರಕ್ಕೆ ತಗೊಬಂದಿದ್ದೀನಿ. ಎರಡು ವರ್ಷದಲ್ಲಿ ಸಾಧನೆ ಮಾಡಿದ್ದೀವಿ. ಅಂದರೆ ನಾವು ಹೇಳ್ಕೊಂಡಿಲ್ಲ ನಾವು ಮಾಡಿದ್ದೀವಿ, ನಾವು ಇದು ಮಾಡಿದ್ದೀವಿ, ನಾವು ಕೊಚ್ಚಿದ್ದೀವಿ ಅಂತೆಲ್ಲ ಏನು ಹೇಳ್ಕೊಂಡಿಲ್ಲ. ಅದು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವತ್ತು ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿದ್ದಾರೆ. ಗ್ಯಾರಂಟಿ ಸಂದರ್ಭದಲ್ಲೂ ದುಡ್ಡಿಲ್ಲ ಅನ್ನೋರಿಗೂ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಅದು ನಡೀತಾ ಇದೆ. ಮಾರ್ಚಿಗೆ ಬಿಡುಗಡೆ, ಮಾರ್ಚಲ್ಲ ಮೇಗೆ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದರಲ್ಲಿ 2 ಮಾತಿಲ್ಲ. ಅಂದರೆ ಈ ಥರ ಅವ್ರ ಭಾವನೆಗಳಿದೆ. ಅದೇ ಹೇಳಿದ್ನಲ್ಲ, 5 ವರ್ಷ ಇವರಿಬ್ಬರು ಸೇರಿಕೊಂಡು MP ಅವರು ಮತ್ತು ಹಾಲಪ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಸುಳ್ಳೇ ನಿಲ್ಸಿದ್ರು. ಗೊತ್ತಿಲ್ಲ, ಅವನ್ನೇ ಕೇಳ್ಬೇಕು. ಹೇಳಿ ನೀವು, ಈಗ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಸಿಗ್ಲಿಲ್ಲ, ನಾವು ಮಾಡ್ತಾ ಇಲ್ವಾ? ಸುಮ್ಮನೆ ಅಂದರೆ ಉದ್ದೇಶ ಏನಂದ್ರೆ ಈ ಸೇತುವೆ ಬೇಗ ಆಗ್ಬೇಕು. ಹೇಳ್ತೇನೆ, ಆ ಸೇತುವೆ ಬೇಗ ಆದ್ರೆ ರಾಜ್ಯ ಸರ್ಕಾರಕ್ಕೆ ಹೆಸರು ಬರುತ್ತೆ, ಈ ಸೇತುವೆ ಆದ್ರೆ ನಮಗೆ ಹೆಸರು ಬರುತ್ತೆ ಅಂತ ಇವರಿಬ್ಬರು ಸೇರ್ಕೊಂಡು ನಾಟಕ ಆಡಿದ್ ಬಿಟ್ರೆ ಅದಕ್ಕಾಗಿ ಅವ್ರು ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇರ್ಬೋದು, ಓಟ್ ಭಾಳ ಕಮ್ಮಿ ಇದೆ, ಅದಕ್ಕೂ ಹಂಗೆ ಮಾಡಿರ್ಬೋದು, ಏನೋ ಗೊತ್ತಿಲ್ಲ. ಓಟಿಗಾಗಿ ರಾಜಕಾರಣ ಮಾಡೋದಲ್ಲ ಅದು. ಆ ಭಾಗದ ಜನರು ಇಷ್ಟು ವರ್ಷ ನಿರಾಶ್ರಿತರಾಗಿದ್ದಾರೆ. ಅವರ ಬದುಕಿಗಾಗಿ ಬೇಕಾಗಿರೋಂಥದ್ದು. ಮುಂದೆ ಅವ್ರಿಗೆ ಪಾಪ 6 ಗಂಟೆ ಮೇಲೆ ಅವರಿಗೆ ಲಾಂಚ್ ಸಿಗೋದಿಲ್ಲ, ಅವ್ರು ಎಲ್ಲಿ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ನಮ್ಮ ಜಾರಕಿಹೊಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತೀನಿ. ಆ ಸೇತುವೆಗೆ ಆದಷ್ಟು ಬೇಗ ಮುಗಿಸ್ರಿ ಅಂತೇಳಿ ದುಡ್ಡು ಎಲ್ಲ ಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ. ಈಗ ಕೆಲಸ ನಡೀತದೆ. ಮೇಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮದಣ್ಣವರು ಸೇರಿ ನಾವು ಉದ್ಘಾಟನೆ ಮಾಡ್ತೀವಿ. ಯಾವುದು ಏನು ಬೇಡ, ದುಡ್ಡಿದೆ, ಆನ್ ಗೋಯಿಂಗ್ ವರ್ಕ್ ಅಲ್ಲ, ಅದಕ್ಕೆ ದುಡ್ಡಿನ ಏನು ಕೊರತೆ ಬರಲ್ಲ. ಎಷ್ಟಿದ್ರು ದುಡ್ಡು ಕೊಡ್ತಾರೆ. ಅದು 1 ಕೋಟಿ, ಅದು 120 ಕೋಟಿ ಟೋಟಲ್ಲು. ಅದು ಫಸ್ಟ್ ಬಂದಿದ್ದು 100 ಚಿಲ್ಲರೆ ಕೋಟಿ ಆಯಿತು. ಆನಂತರ ಎಕ್ಸ್ಟ್ರಾ ಆಗಿ ಈಗ 120 ಕೋಟಿವರೆಗೆ ಹೋಗಿದೆ ಅದು. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ, ಖಂಡಿತ ಆಗುತ್ತೆ. ಗುತ್ತಿಗೆದಾರ್ ಹೇಳಿದ್ದಾನೆ, ನಾವು ಏಪ್ರಿಲ್ ಬಿಡ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನಾವು ಮೇಗೆ ಉದ್ಘಾಟನೆ ಮಾಡ್ತೀವಿ.